ಓಪನ್ ಮಾಡಬೇಕು. ಇಷ್ಟ ಬಂದ್ ಮಾಡಕ್ ಮಾಡಿದೀಯ? ಬಾರಪ್ಪ, ಯಾಕೆ ಹಂಗೋಯ್ತದೀಯ ನೋಡಿ. ಇದು ತಿಮ್ಮಪ್ಪ ಅಲ್ಲಿ ಇರ್ಲಿ, ಬನ್ರಿ ತಿಮ್ಮಣ್ಣ. ಸ್ಟಾರ್ಟ್ ಆಗಲ್ಲ, ಕಂಡು ಸ್ವಲ್ಪ ಇದಾವತ್ ಬಾ. ನೋಡಿ ಗಾಡಿ ತೋಲಳ್ಳಿ ಪಾಳ್ಯ ಕಿಟ್ಟಿ. ಬಾಯ್ ನೋಡಿ, ಗಾಡಿಯಲ್ಲಿ ಬಂದು ದಿನನಿತ್ಯ ನಾವು ಸಾಕಷ್ಟು ಸಲ ಹೇಳಿದ್ರು ಸಹ ಬಾರಪ್ಪಲ್ಲಿ ಟೈಮ್ ಇಲ್ಲ, ಬಾಯ್ ಅವನು ಅಲ್ಲ. ಯಾರ ಅಂದಿದ್ದು? ಯಾರು ಮಾರಬಾರ್ದು ಅಂತ ಅವರು ಕರೆಕ್ಟಾಗಿ ಅವರೇ ಸರಿ ಇಲ್ವಲ್ಲ. ಬನ್ನಿ, ಅದು ಸುರಿರಿ ಕೆಳಗಡೆ. ವಿಡಿಯೋ ಏನು ಮಾತಾಡಿ ನಿಮಿಷ ಡೌನ್ ಹಾಕ್ರಿ ಕೆಳಗಡೆ. ಸುರಿರಿ ಕೆಳಗಡೆ, ಹೇಳ್ತೀನಿ ಸುರಿರಿ ಆಮೇಲೆ ಹೇಳ್ತೀನಿ. ನೋಡಿ, ಇದು ಜನಸಾಮಾನ್ಯರು ಪಾಪ ಸಾಯ್ತಾರೆ. ಗಾಡಿ ಸೀಸ್ ಮಾಡಿಸಿ, ಕರೆಸಿ, ಇನ್ಸ್ಪೆಕ್ಟರ್ ಕರೆಸಿ. ಸರ್ ನಮಸ್ಕಾರ, ಚೆನ್ನಯ್ಯ. ಚೆನ್ನಾಗಿದ್ದೀನಿ. ನಾನೀಗ ಒಂದು ಗಾಡಿ ಹಿಡ್ದಿದ್ದೀನಿ, ನಮ್ಮ ತೂಲಹಳ್ಳಿ ಪಾಳ್ಯದ್ದು. ನಿಮ್ಮ ವೈನ್ ಸ್ಟೋರ್, ಶೆಟ್ಗೊಂಡಹಳ್ಳಿ ವೈನ್ ಸ್ಟೋರ್ ಹತ್ರ ಒಂದು ಚೀಲ, ಒಂದು ಅರ್ಧ ಚೀಲ ಎಣ್ಣೆ ಅದು ಇದು ತಗೊಂಡು ಹೋಗ್ತಿದ್ದಾನೆ. ಅರ್ಧ ಚೀಲ ನಿಮ್ಗೆ ನಾನು ಈಗ ಕಳಿಸ್ತೀನಿ. ಈಗ ಸ್ಪಾಟಿಗೆ ಬಂದ್ಬಿಟ್ಟು ಈಗ ಅರೆಸ್ಟ್ ಮಾಡ್ಬಿಟ್ಟು ವಿತ್ ಅವನಿಗೇನು ಪನಿಷ್ಮೆಂಟ್ ಏನಾಗಬೇಕು, ಏನ್ ಕೇಸ್ ಆಗಬೇಕು, FIR ಆಗಬೇಕು, ಇನ್ನೊಂದು ಆಗಬೇಕು. ಈಗ ಬನ್ನಿ, ನಾನು ಶೆಟ್ಗೊಂಡಲ್ಲಿದ್ದೀನಿ. ನಾನೀಗ ಆಯ್ತು, ನಾನು ಇನ್ನೂ ಅರ್ಧ ಗಂಟೆ ವೇಟ್ ಮಾಡ್ತೀನಿ, ಕಳಿಸಿ. ಒಂದು ನಿಮಿಷ ಇರಿ. ಈಗ ನಿಮ್ಮ ವೈನ್ ಸ್ಟೋರ್ ಇವ್ರಿಗೆ ನಾನು ಫೋನ್ ಕೊಡ್ತೀನಿ, ಮಾತಾಡಿ ಯಾಕೆ ಇಷ್ಟೊಂದು ಕೊಡ್ತಿದ್ದಾರೆ ಅಂತ. ಏನಪ್ಪ ನಿಮ್ಮ ಹೆಸರು? ವಿಜಯ್ ಅಂತನಾ? ಮಾತಾಡಿ. ಇವ್ರು ಇನ್ಸ್ಪೆಕ್ಟರ್ ಇದೆ, ಅಬಕಾರಿ ಇಲಾಖೆ, ದಿಲೀಪ್ ಕುಮಾರ್ ಅಂತ. ಸರ್ ಹೇಳಿ. ಸ್ಪೀಕರ್ ಆಫ್ ಮಾಡಬೇಡಿ, ಮಾತಾಡಿ. ಸರ್ ಏನು ಫಂಕ್ಷನ್ ಅಂತ ತಗೊಂಡ್ರು ಸರ್ ಅವರು? ಅದೇ ಆಲೆ ಅವರು ಸುಮಾರು ದಿನ ಆಯ್ತು ಬಂದು, ಇವತ್ತೇನು ಫಂಕ್ಷನ್ ಬೇಕು ಅಂತ ತಗೊಂಡ್ರು. ಅದೇ ನಾವು ಹೇಳೋದು, ಏನೋ ಕೊಡಿ, ಫಂಕ್ಷನ್ ಇದೆ ಅಂತ ಅಂದ್ರು. ನಾವಲ್ಲಿ ಕೊಡ್ತಿರ್ಲಿಲ್ವ ಸರ್ ಅವತ್ತ? ಅದೇ ಅವತ್ತು ಹೇಳಿದ್ರಲ್ಲ, ಅವಾಗಿಂದ ನಾವು ಕೊಡ್ತಿರ್ಲಿಲ್ಲ ಅವ್ರಿಗೆ. ರೆಗ್ಯುಲರ್ ಕೊಡ್ತೀರಾ ಕಣ್ರಿ, ಯಾಕ್ರಿ ಸುಮ್ನೆ ಏನೇನೋ ಹೇಳ್ತೀರಾ? ಅಷ್ಟೇ, ರೆಗ್ಯುಲರ್ ಕೊಡ್ತೀರಾ, ನಮ್ಗೆಲ್ಲ ಮಾಹಿತಿ ಇದೆ. ಕೇಸ್ ಮಾಡಿ ಸರ್, ನೀವು ಕೊಡ್ರಿ ಫೋನ್. ಬನ್ನಿ ಸರ್ ಸ್ಪಾಟ್ಗೆ. ನಾವು ಯಾವತ್ತೂ ಕೊಟ್ಟಿರ್ಲಿಲ್ಲ ಅವ್ರಿಗೆ, ಅವತ್ತೇ ನಿಲ್ಸ್ಬಿಟ್ಟಿದ್ದು. ಅದೇ ಹೇಳಿದ್ವಲ್ಲ ನಿಮ್ಗೆ ಅಲ್ಲೇ, ಅವತ್ತೇ ನಿಲ್ಸ್ಬಿಟ್ಟಿದ್ವು. ಪಾಪ ಇವ್ರು ಹಂಗಂದಿದ್ರ ಮೇಲೆ ನಾವು ಕೊಟ್ಟಿರ್ಲಿಲ್ಲ. ಇವತ್ತೇನೋ ಕೇಳ್ಕೊಂಡು ಫಂಕ್ಷನ್ ಇದೆ ಅನ್ಕೊಂತ ಬರಕ್ ಹೇಳಿ ಅವ್ರನ್ನ. ನೀವು ಕೊಟ್ಟಿದ್ದೀರಲ್ಲ ಚೀಲದಲ್ಲಿ, ಬರಕ್ ಹೇಳಿ ಅವ್ನ. ಕೊಡಿ, ಫೋನ್ ಕೊಡಿ ಸರ್.
ಸ್ಪಾಟ್ ನಮಗೆ ಎವಿಡೆನ್ಸ್ ಬೇಕು ಅಂತ ನೀವು ಕೇಳ್ತಾರೆ. ಸೊ ನಾನು ಎವಿಡೆನ್ಸ್ ಕೊಟ್ಟಿದ್ದೀನಿ ಇವತ್ತು. ನನಗೆ ಈಗ ಬರಬೇಕು, ನೀವು ಬಂದ್ಬಿಟ್ಟು ನೀವೇ ಬರಬೇಕು, ಖುದ್ದು ನಿಮ್ಮ ಸ್ಟಾಫು ಮತ್ತೆ ನೀವು ಬರಬೇಕು. ಬನ್ನಿ ವೆಯ್ಟ್ ಮಾಡ್ತೀನಿ, ಬನ್ನಿ, ಇನ್ನೂ ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ. ಆಯ್ತು ಹಿಡೀರಿ ಮೊಬೈಲ್, ಏನು ಮಾತಾಡೋಣ, ವಿಡಿಯೋ ನೋಡಿ. ಇದು ನಮ್ಮ ತೂಲಹಳ್ಳಿ ಪಾಳ್ಯದ ಕೃಷ್ಣಪ್ಪನವರು. ಕೆಳಗೆ ಚೆಲ್ಬೇಡಿ. ಒಂದು ಚೀಲ ಹೆಚ್ಚಿಗೆ ಅರ್ಧ ಮುಕ್ಕಾಲು ಚೀಲ, ಇದು ವ್ಯವಸ್ಥೆ. ರೈತರು ಅಲ್ಲಿ 100-200 ರೂಪಾಯಿ ಕೂಲಿ ಮಾಡ್ಕೊತಾರೆ, ಬಂದ್ಬಿಟ್ಟು ಇವರು ಬಾಯಿಗೆ ಹಾಕ್ತಾರೆ. ಆಯ್ತು, ವಿತ್ ಪರ್ಮಿಷನ್ ಇದೆ, ಆಯ್ತು, ಇಲ್ಲೇ ಬಂದು ತಗೊಳ್ಳಿ ಅಂತ. ಇನ್ನೊಂದು ಲಿಮಿಟ್ ಇರ್ತದೆ, ಎಷ್ಟು ಯೂಸ್ ಮಾಡಬೇಕು, ಎಷ್ಟು ಹಾಕಬೇಕು, ಏನು ಮಾಡಬೇಕಂತ ಒಂದಷ್ಟು ಲಿಮಿಟ್ ಇರ್ತದೆ. ಆ ಲಿಮಿಟ್ ಮೀರಿ ಈ ಹುಡುಗ ಇವನು ಬರೀ ಇದ್ದೇನೆ, ಬಡವರು ರೈತರೆಲ್ಲರೂ ಸಾಯಿಲಿ, ಅವ್ರ ದುಡ್ಡಲ್ಲಿ ಬಂದು ಲೂಟಿ ಮಾಡಿಬಿಟ್ಟು ಮೋಲ್ಡ್ ಮನೆ ಕಟ್ಕೊಳ್ಳೋದು, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡೋದು, ಅಲ್ಲಿ ಸಾಯ್ತಾರೆ. ನಮ್ಮ ಗ್ರಾಮದಲ್ಲಿ ಜಾಸ್ತಿ ಎಣ್ಣೆ ಕುಡ್ದು, ಜಾಸ್ತಿ ಯೂಸ್ ಮಾಡಿ ಕುಡ್ದು ಒಂದು 2-3 ಜನ ನೇಣಾಕೊಂಡು ಆತ್ಮಹತ್ಯೆಗೆ ಒಳಪಟ್ಟಿದ್ದಾರೆ ನಮ್ಮ ಗ್ರಾಮದಲ್ಲೇ. ನೋಡಿ ಹೆಂಗಿದೆ. ನಾನು ಹೇಳ್ತಾ ಇದ್ರು ಒಂದು 5 ಲೀಟರ್ ಮೇಲೆ ಬೇಕು, 5 ಲೀಟರ್ ಮೇಲೆ ಬೇಕು ಅಂತ ಹೇಳ್ತಾ ಇದ್ರು. ನಾನು 5 ಲೀಟರ್ ಅಲ್ಲ, ಇದು ಹೆಚ್ಚು ಕಮ್ಮಿ 5 ಲೀಟರ್ ಮೇಲೆ ಇದೆ. ಅಧಿಕಾರಿಗಳು ಬಂದ್ಬಿಟ್ಟು ಏನು ಕ್ರಮ ತಗೋಬೇಕು, ಕೇಸ್ ಹಾಕ್ಬೇಕು, FIR ಮಾಡಬೇಕು, ಅವ್ನು ಒದ್ದು ಒಳಗಡೆ ಹಾಕ್ಸ್ಬಿಟ್ಟು ಅವನ್ನ ಸೀಸ್ ಮಾಡ್ಬೇಕು, ಅಂಗಡಿನ ಬಿಡ್ಕೂಡ್ದು. ಹೇಳ್ತಾ ಇದೀನಿ, ಬರ್ಲಿ ನೋಡಿ. ಕಳ್ಳರು ಇದೇ ಒನ್ ಸ್ಟೋರ್, ಇದು ಶೆಟ್ಕೊಂಡು ಹೇಳಿದ್ದು. ಆಯ್ತು, ಪರ್ಮಿಷನ್ ಇದೆ, ಅವ್ರು ಮಾಡ್ತಿದ್ದಾರೆ. ಇದು ನಮ್ಮ ತೂಲಹಳ್ಳಿ ಪಾಳ್ಯ ಕೃಷ್ಣಪ್ಪರದು ಅಂಗಡಿ. ಮತ್ತದೇ ಹೇಳ್ತೀರಲ್ರಿ, ಹೋಗ್ಲಿ ಬಿಡಿ ಅಂತ. ಕೃಷ್ಣ, ನೀವು ಗಂಗಣ್ಣರೇ,